ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಉತ್ತಮ ಆರೋಗ್ಯ ತ್ವಚೆಗೆ ಬೇವಿನ ಸೊಪ್ಪಿನ ಸೋಪನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. 1 ಹಿಡಿಯಷ್ಟು ಬೇವಿನ ಸೊಪ್ಪು, ಇದು ಕಹಿ ಬೇವಿನ ಸೊಪ್ಪು ಅಂತ ಹೇಳ್ತಾರೆ. ಹಾಗೆ ಮೌಲ್ಡು 2 ಕ್ಯಾಪ್ಸ್ಯೂಲ್, ಹಾಗೆ 1 ಗ್ಲಿಸರಿನ್ ಸೋಪ್ ಮೌಲ್ಡು. ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬೇವಿನ ಸೊಪ್ಪನ್ನು ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಹಾಗೆ ಇದಕ್ಕೆ 2 ಕ್ಯಾಪ್ಸೂಲನ್ನು ಓಪನ್ ಮಾಡಿ ಅದರೊಳಗಡೆ ಇರುವಂಥ ಲಿಕ್ವಿಡನ್ನು ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಿಮಗೆ ತರಿ ಬೇಕಂದರೆ ತರಿಯಾಗಿ ಗ್ರೈಂಡ್ ಮಾಡ್ಕೋಬೋದು, ಅಥವಾ ಕಂಪ್ಲೀಟ್ ಪೇಸ್ಟ್ ಥರ ಮಾಡ್ಕೋಬೋದು. ಆದಷ್ಟು ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಮತ್ತು ಈಗ ಗ್ಲಿಸರಿನ್ ಸೋಪು ಈ ರೀತಿ ಆನ್ಲೈನಲ್ಲಿ ಸಿಗುತ್ತೆ. ಸೊ ನಿಮಗೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಏಕೆಂದರೆ ಇದನ್ನು ಮೆಲ್ಟ್ ಮಾಡಬೇಕಲ್ವಾ. ಸೊ ತುಂಬ ದಪ್ಪ ಕಟ್ ಮಾಡಿಕೊಂಡ್ರೆ ಮೆಲ್ಟ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಗ್ಲಿಸರಿನ್ ಸೋಪನ್ನು ಒಂದು ಪಾತ್ರೆಗೆ ಹಾಕ್ಕೋಬೋದು. ನಿಮಗೆ ಇದನ್ನು ತಗೊಳ್ಳೋಕ್ಕಾಗಿಲ್ಲ ಅಂದರೆ ಪಿಯರ್ಸ್ ಸೋಪ್ ಇರುತ್ತಲ್ಲ, ಅದನ್ನು ಕೂಡ ನೀವು ತಗೋಬೋದು, ಏಕೆಂದರೆ ಅದು ಕೂಡ ಗ್ಲಿಸರಿನ್ ಬೇಸ್ ಸೋಪ್ ಅಲ್ಲ, ತುಂಬ ಒಳ್ಳೆಯದು. ಸೊ ಈಗ ಒಂದು ಬಾಣಲೆಯಲ್ಲಿ ನೀರನ್ನು ಇಟ್ಬಿಟ್ಟು ಆ ನೀರು ಕಾಯೋದಕ್ಕಿಡಿ. ಅದರೊಳಗಡೆ ಈ ಸೋಪನ್ನು ಇಟ್ಟು ಕರಗಿಸ್ಬೇಕು. ನೀವು ಡೈರೆಕ್ಟ್ ಸೋಪನ್ನು ಹೀಟ್ ಮಾಡಬಾರ್ದು. ಈ ರೀತಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಟ್ಟು ಆ ಬಿಸಿ ನೀರು ಒಳಗಡೆ ಗ್ಲಿಸರಿನ್ ಸೋಪನ್ನು ಇಟ್ಟು ಕರಗಿಸ್ಬೇಕು. ಸೊ ನೋಡಿ, ಈಗ ಆಲ್ಮೋಸ್ಟ್ ಕರಗ್ತಾ ಬರ್ತಿದೆ. ಸೊ ಈಗ ಇನ್ನು ಕರಗುತ್ತಾ ಇದೆ, ಫುಲ್ ಕರಗಿದೆ ಅಂದಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಬೇವಿನ ಸೊಪ್ಪು ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲಿನ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಕೊಟ್ಟರೆ ಸಾಕು. ಇದೇನು ಕುಕ್ ಆಗೋದು ಬೇಡ. ಆ್ಯಕ್ಚುಲಿ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಮತ್ತು ಏನಾದರೂ ಕಲೆಗಳಿದ್ರೆ ಇವೆಲ್ಲದಕ್ಕೂ ನಾವು ನೀಮನ್ನು ಉಪಯೋಗಿಸ್ತೀವಿ, ಅಂದರೆ ಬೇವಿನ ಸೊಪ್ಪನ್ನು ಉಪಯೋಗಿಸ್ತೀವಿ. ಅದನ್ನು ಪೇಸ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಅಪ್ಲೈ ಮಾಡ್ತೀವಿ. ಆ ರೀತಿ ನಮಗೆ ಟೈಮ್ ಇಲ್ಲ ಅಂದರೆ ಈ ರೀತಿ ಮೌಲ್ಡ್ಗಳಲ್ಲಿ ಸೋಪನ್ನು ಮಾಡಿ ನಮಗೆ ಬೇಕಾದಾಗ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ನೋಡಿ, ಈ ಪೇಸ್ಟನ್ನು ಇಮಿಡಿಯೇಟಾಗಿ ನಾವು ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡಿ ಫ್ರೀಝರಲ್ಲಿ ಒಂದು 40 ಮಿನಿಟ್ಸ್ ಇಟ್ಟರೆ ಸಾಕು, ಗಟ್ಟಿ ಆಗಿಬಿಡುತ್ತೆ. ನೀವು ನಾರ್ಮಲ್ ಹಾಗೆ ಇಟ್ಟರೆ ರೂಮ್ ಟೆಂಪ್ರೇಚರಲ್ಲೇ ಈ ರೀತಿ ಇಷ್ಟು ಗಟ್ಟಿ ಆಗುತ್ತೆ. ಫ್ರೀಝರಲ್ಲಿ ಇಟ್ಟರೆ ಕಂಪ್ಲೀಟ್ ಸೋಪ್ ಥರ ಹಾರ್ಡ್ ಬರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಮಗೆ ಟೈಮ್ ಇರಲ್ಲ, ಹಳ್ಳಿನಲ್ಲಾದರೆ ವೀಕ್ಲಿ ಒಂದ್ಸರಿ ಬೇವಿನ ಸೊಪ್ಪನ್ನ ಪೇಸ್ಟ್ ಎಲ್ಲ ಮಾಡಿ ಮೈಗೆ ಹಚ್ತಾರೆ. ಏನಾದರೂ ಅಲರ್ಜಿ ಥರ ಇದ್ದರೆ, ಮೊಡವೆ ಇದ್ದರೆ ಎಲ್ಲದಕ್ಕೂ ಒಳ್ಳೆಯದು. ಸೊ ನೀವೇನಾದರೂ ಸಿಟಿಲಿದ್ದರೆ ಈ ರೀತಿ ಸೋಪನ್ನು ಮಾಡಿಕೊಂಡು ನಿಮಗೆ ಆದಾಗ ಲೈಕ್ ಮಕ್ಕಳಿಗೆ ನಿಮಗೆ ಯೂಸ್ ಮಾಡ್ಕೋಬೋದು. ಹಾಗೆ ಈ ಸೋಪನ್ನು ಟ್ರೈ ಮಾಡಿದ್ರೆ ಹೇಗೆ ಬಂದು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.